ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಇಸ್ರೇಲ್, ಪ್ಯಾಲೆಸ್ತೀನ್, ಅಮೆರಿಕ, ಇರಾನ್ ಈ ಒಂದು ಸಮಸ್ಯೆ ಇನ್ನೂ ಕೂಡ ದೊಡ್ಡ ಲೆವೆಲ್ ಹೋಗ್ತಾ ಇದೆ. ಅವರು ಮುಂದಿನ ಹಂತಕ್ಕೆ ಹೋಗುತ್ತಾ ಇದ್ದಾರೆ. ಇರಾನ್ ಹಾಗೂ ಅಮೆರಿಕದ ತಾಕುವಿಕೆ ನಿಲ್ಲುವ ಹಾಗೆ ಕಾಣುತ್ತಿಲ್ಲ. ನಾವು ಮುಂದೆ ಇನ್ನೂ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇದರ ನಡುವೆ ಟ್ರಂಪ್ ಅವರು ಚೀನಾಗೆ ಹೋಗಿದ್ದಾರೆ, ಮಾತುಕತೆ ನಡೆಸುವುದಕ್ಕಾಗಿ ಹೋಗಿದ್ದಾರೆ. ಇನ್ನೊಂದು ಕಡೆ ನೀವು ನೋಡುವುದಾದರೆ ಟರ್ಕಿ ಹಾಗೂ ಇಸ್ರೇಲ್ ನಡುವೆ ಸಮಸ್ಯೆಯು ಮುಂದಿನ ಹಂತಕ್ಕೆ ತಲುಪಿ ಅದು ದೊಡ್ಡ ಟೆನ್ಷನ್ ಆಗುತ್ತಾ ಇದೆ. ಇದರ ನಡುವೆ ಪಾಕಿಸ್ತಾನ ಅವರು ಇರಾನ್ಗೆ ಸಪೋರ್ಟ್ ಮಾಡಿ ಅವರ ಬೇಸಲ್ಲಿ ಇರಾನಿನ ಆಯುಧಗಳನ್ನು ತರುವುದಕ್ಕೆ ಸಹಾಯ ಮಾಡಿದ್ದಾರೆ. ಈ ರೀತಿಯಾಗಿ ಈ ವಾರ್ನ ಬಹಳ ಮುಖ್ಯವಾದ ಸಂಭವಗಳೆಲ್ಲ ನಡೆಯುತ್ತಾ ಇದೆ. ರಷ್ಯಾ ದೇಶವು ಯುರೋಪ್ ಅನ್ನು ತಾಕುವುದಕ್ಕೆ ಸಿದ್ಧವಾಗಿದೆ ಎಂಬುದಾಗಿ ಯುರೋಪ್ ಹೇಳುತ್ತಾ ಇದೆ. ಹೀಗೆ ಲೋಕಾದ್ಯಂತ ಯುದ್ಧಗಳ ಕುರಿತಾದಂತಹ ಸುದ್ದಿಗಳು ಎಲ್ಲಾ ಕಡೆ ಹರಡುತ್ತಾ ಇದೆ. ಇವುಗಳ ನಡುವೆ ಏಪ್ರಿಲ್ 27ನೇ ತಾರೀಕು ಇಂಡಿಯಾದಲ್ಲಿ ಮಾತ್ರ 50 ಸಿಟಿಗಳು 112 ಡಿಗ್ರಿ ಫ್ಯಾರನೈಟ್ ದಾಟಿದೆ. ಅಂದರೆ ಇದು ಒಂದು ಅಸಾಧಾರಣವಾದ ಪರಿಸ್ಥಿತಿ ಎಂಬುದಾಗಿ ಹೇಳುತ್ತಿದ್ದಾರೆ. ಇದು ನಾರ್ಮಲ್ ಅಲ್ಲ. ಒಂದು ದೇಶದಲ್ಲಿ 50 ಸಿಟಿ 112 ಡಿಗ್ರಿ ದಾಟುತ್ತದೆ ಅಂದ್ರೆ ಎಷ್ಟರ ಮಟ್ಟಿಗೆ ಉಷ್ಣತೆ ಇದೆ. ಅದೇ ಸಮಯದಲ್ಲಿ ರಾತ್ರಿ ವೇಳೆ ಬಹಳ ತಣ್ಣಗೆ ಇದೆ. ಇದನ್ನು ದಾಟಿ ಇವತ್ತು 3 ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡಲಿದ್ದೇವೆ. ಬನ್ನಿ ನಾವು ಸಂಚಿಕೆಗೆ ಹೋಗೋಣ. ಮೊದಲನೇದಾಗಿ ನಮ್ಮ ಭಾರತ ದೇಶದ ಪ್ರಧಾನಿಯನ್ನು ಒಳಗೊಂಡು ಎಲ್ಲಾ ದೇಶದವರು ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಅದೇನೆಂದರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೆಂದರೆ ನಾವು ಯಾವುದೋ ಒಂದು ಅಸಾಧಾರಣವಾದ ಪರಿಸ್ಥಿತಿಯೊಳಗೆ ಹೋಗಲಿದ್ದೇವೆ. ಅದಕ್ಕಾಗಿ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೆಲಸ ಮಾಡುವುದನ್ನು ಆರಂಭಿಸಿರಿ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮನೆಯಲ್ಲಿದ್ದೇ ನೀವು ಸ್ಟಾರ್ಟ್ ಮಾಡಿ ಎಂದು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಫ್ಯೂಯಲ್ ಪ್ರೈಸ್ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರುತ್ತದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ನ ಬೆಲೆಯನ್ನು ಏರಿಸಲಾಗಿದೆ. ಈಗ ನೆಕ್ಸ್ಟ್ LPG ಹಾಗೂ ಫ್ಯೂಯಲ್ ಪ್ರೈಸ್ ಅನ್ನು ಏರಿಸಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ಬೆಲೆ ಏರಿಸಲೇಬೇಕು. ಯಾಕಂದ್ರೆ ಆಯಿಲ್ ಕಂಪನೀಸ್ ಗಳೆಲ್ಲ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ 21 ರೂಪಾಯಿ ಅಷ್ಟು ಏರಿಸಬೇಕು, ಆದ್ರೆ ಅಷ್ಟನ್ನು ನಾವು ಏರಿಸುವುದಿಲ್ಲ, ಸ್ವಲ್ಪ ಬೆಲೆ ಆದ್ರೂ ಏರಿಸಲೇಬೇಕು ಎನ್ನುವಂತ ಹಂತಕ್ಕೆ ಅವರು ಬಂದಿದ್ದಾರೆ. ಇದೆಲ್ಲವನ್ನು ಕೂಡ ಅವರು ಒಂದರ ನಂತರ ಒಂದು ಹೇಳುತ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಬಂಗಾರ ಖರೀದಿ ಮಾಡುವಂತದನ್ನು ನೀವು ನಿಲ್ಲಿಸಿರಿ, 1 ವರ್ಷದ ಮಟ್ಟಿಗೆ ನೀವು ತೆಗೆದುಕೊಳ್ಳಬೇಡಿ ಎಂಬುದಾಗಿ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಹೊರದೇಶದಲ್ಲಿರುವಂತಹ ವಸ್ತುಗಳನ್ನು ಯಾವುದನ್ನು ಕೂಡ ಇಂಪೋರ್ಟ್ ಮಾಡಿಕೊಳ್ಳಬೇಡಿ, ಅದನ್ನು ಸ್ವಲ್ಪ ನಿಲ್ಲಿಸಿರಿ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಹೊರದೇಶಕ್ಕೆ ಹೋಗುವಂತ ಟೂರ್ ಅನ್ನು ಕೂಡ ನಿಮ್ಮಿಂದ ಆಗುವಷ್ಟರ ಮಟ್ಟಿಗೆ ಕಡಿಮೆ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ಇದೆಲ್ಲ ಮೀರಿ ಪ್ರಧಾನಿ ಅವರೇ ತಮ್ಮ ಕಾನ್ವೇಯನ್ನು 50% ಅನ್ನು ಕಡಿಮೆ ಮಾಡಿದ್ದಾರೆ. ಅವರು ನಿಲ್ಲಿಸಿದ್ದಾರೆ. ಯಾಕಂದ್ರೆ ಫ್ಯೂಯಲ್ ಅನ್ನು ಕಡಿಮೆ ಯೂಸ್ ಮಾಡಬೇಕೆನ್ನುವುದಕ್ಕೆ ಅವರೇ ಮುನ್ಮಾದರಿಯಾಗಿ ನಿಲ್ಲಿಸಿದ್ದಾರೆ. ನೀವು ನೋಡುವುದಾದ್ರೆ ಎಲ್ಲಾ ವಿಷಯಗಳು ಕೂಡ ಭಾರತದಾದ್ಯಂತ ಎಲ್ಲಾ ಕಡೆ ಕೂಡ ವೇಗವಾಗಿ ಹರಡುತ್ತಾ ಇದೆ. ಈಗಾಗಲೇ ನಾವು ಇದರ ಕುರಿತು ಅನೇಕ ಸಾರಿ ಹೇಳಿದ್ದೇವೆ. ನಾವು ಲೋಕದಲ್ಲಿ ಬಹಳ ಮುಖ್ಯವಾದಂತಹ ಸ್ಥಳದಲ್ಲಿ ಹಾದು ಹೋಗುತ್ತಾ ಇದ್ದೇವೆ. ಅದೇನೆಂದರೆ ಒಂದು ಅಸಾಧಾರಣವಾದ ಪರಿಸ್ಥಿತಿಗೆ ಲೋಕವು ಹೋಗುತ್ತಾ ಇದೆ. ಬೇರೆ ರಾಜಕಾರಣದ ನಾಯಕರು ಕೂಡ ಕೇಳುತ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಸತ್ಯವನ್ನು ಹೇಳಿರಿ, ಆರ್ಥಿಕ ವ್ಯವಸ್ಥೆ ಹೇಗಿದೆ ಎಂಬುದಾಗೆಲ್ಲ ಕೇಳಿದ್ದಾರೆ. ಆದ್ರೆ ಇದು ಇಂಡಿಯಾದಲ್ಲಿ ಮಾತ್ರವಲ್ಲ, ಲೋಕಾದ್ಯಂತ ಎಲ್ಲಾ ಕಡೆ ನಡೀತಾ ಇದೆ. ಲೋಕದಲ್ಲಿಯೇ ದೊಡ್ಡ ಸಮಸ್ಯೆಯಾಗಿ ಉಂಟಾಗುತ್ತಿದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಆಸ್ಟ್ರೇಲಿಯಾದ ಮಂತ್ರಿ ಕೂಡ ಹೇಳಿದ್ದಾರೆ, ಈ ಜುಲೈಯಿಂದ ಸೆಪ್ಟೆಂಬರ್ ಅಷ್ಟರಲ್ಲಿ ಮಾತ್ರವೇ ಮುಂದಿನ ತ್ರೈಮಾಸ ಎಂಬುದಾಗಿ ಹೇಳುತ್ತಾರೆ. ಅದರಲ್ಲಿ ಮಾತ್ರವೇ ಒಂದು ಬ್ಯಾರಲ್ $200 ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಈಗಾಗಲೇ ನೋಡುವುದಾದ್ರೆ $106ರಿಂದ $112 ಹೋಗುವಷ್ಟರ ಮಟ್ಟಿಗೆ ಈಗಾಗಲೇ ನಾವು ಇದ್ದೇವೆ. ನಾನು ಹೇಳುತ್ತಿರುವುದು ಮೇ ತಿಂಗಳಿನಲ್ಲಿ. ಜುಲೈಯಿಂದ ಸೆಪ್ಟೆಂಬರ್ ಅಷ್ಟರಲ್ಲಿ $200 ತಲುಪುವಷ್ಟು ಸಾಧ್ಯತೆ ಇದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇದು ಒಂದು ಕಡೆ ಅಸಾಧಾರಣವಾದಂತಹ ಪರಿಸ್ಥಿತಿ. ಇದಕ್ಕೆ ಕಾರಣ ಯುದ್ಧ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಯುದ್ಧದಿಂದ ಇರಾನ್ನ ಸ್ಟ್ರೈಟ್ ಆಫ್ ಹಾರ್ಮಸ್ ಕ್ಲೋಸ್ ಆಗಿರುವುದರಿಂದ ಇದೆಲ್ಲ ಕೂಡ ನಡೆಯುತ್ತಾ ಇದೆ. ಇದು ಯಾವ ಪರಿಣಾಮ ಬೀರುತ್ತಾ ಇದೆ ಅಂದ್ರೆ ಬರಗಾಲದ ಪರಿಣಾಮ ಬೀರುತ್ತಾ ಇದೆ. ಬೆಲೆ ಎಲ್ಲವೂ ಕೂಡ ಉಚ್ಚಘಟ್ಟ ತಲುಪುತ್ತಾ ಇದೆ, ಈಗಾಗಲೇ ಹೋಗಿದೆ. ಸಾಧಾರಣವಾದಂತ ವಸ್ತುವಿನ ಬೆಲೆ ಎಲ್ಲವೂ ಕೂಡ ಈಗ ಅಧಿಕವಾಗಿದೆ. ಯೇಸು ಹೇಳಿದಂತ ಗುರುತುಗಳಲ್ಲಿ ಬರಗಾಲ, ಅದರಲ್ಲಿ ನಾವು ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ. ಇದು ಈಗಾಗಲೇ ನಿಮಗೆ ಎಚ್ಚರಿಕೆಯಾಗಿ ಹೇಳಲ್ಪಟ್ಟದ್ದೇ. ನೀವು ಸಿದ್ಧರಾಗಿದ್ದೀರಾ ಎಂಬುದಾಗಿ ನೆನೆಸುತ್ತೇನೆ. ಆದರೆ ನಾವು ಅದರ ಒಳಗೆ ಪ್ರವೇಶಿಸುವಂತ ಹಂತಕ್ಕೆ ಬಂದಿದ್ದೇವೆ ಎಂಬುದಾಗಿ ಹೇಳುವಂತದೇ ಮೊದಲನೇ ವಿಷಯ. ಎರಡನೇ ವಿಷಯ, ಯೇಸು ಹೇಳಿದಂತ ಗುರುತುಗಳಲ್ಲಿ ಇನ್ನೊಂದು ಗುರುತು ನಮ್ಮ ಕಣ್ಮುಂದೆ ನಡೆಯುವುದಕ್ಕೆ ಆರಂಭವಾಗಿದೆ. ನೀವು ಕೇಳಲ್ಪಟ್ಟಿರುತ್ತೀರಾ, ಹಾಂಟಾ ವೈರಸ್. ಸ್ಪೇನ್ ದೇಶದ ಒಂದು ಹಡಗಿನಿಂದಲೇ ಈ ಸಂಭವವೆಲ್ಲವೂ ಕೂಡ ನಡೆಯುವುದಕ್ಕೆ ಆರಂಭವಾಗಿದೆ. ಅಂದರೆ ಇದರಲ್ಲಿ 26ರಿಂದ 29 ಪ್ರಯಾಣಿಕರು ಬಾಧಿಸಲ್ಪಟ್ಟರು ಎಂಬುದಾಗಿ ಕಂಡುಹಿಡಿಯಲಾಯಿತು. ಅದರಲ್ಲಿ ಅನೇಕರು ಮಿಸ್ ಆದರು. ಒಂದೊಂದು ದೇಶಕ್ಕೆ ಅವರು ಹಿಂತಿರುಗಿ ಹೋಗಿದ್ದಾರೆ. ಅದರಲ್ಲಿ ಇಮಿಡಿಯೇಟ್ ಆಗಿ ಕೆಲವರಿಗೆಲ್ಲ ಮರಣ ಸಂಭವಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಇದರ ಕುರಿತಾಗಿರುವಂತಹ ಒಂದು ಕಾಷನ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇದು ಅನೇಕ ದೇಶಗಳಿಗೆ ವ್ಯಾಪಿಸಿದೆ. ಮಲೇಷ್ಯಾದಲ್ಲಿ ಮಾತ್ರ 22,000 ಹಡಗುಗಳನ್ನು ಚೆಕ್ ಮಾಡಿದ್ದಾರೆ. ಯಾಕಂದ್ರೆ ಈ ವೈರಸ್ ಯಾರ ಮೂಲಕವಾಗಿ
ಖಂಡಿತವಾಗಿಯೂ ಕೂಡ ಒಳಗೆ ಬರಬಾರದು. ಕಾರಣ ಕೊರೋನಾ ಸಮಯದಲ್ಲಿ ಉಂಟಾದಂತಹ ಪರಿಣಾಮದ ನಿಮಿತ್ತವಾಗಿ ಆ ಒಂದು ಪಾಠವನ್ನು ಎಲ್ಲಾ ದೇಶವೂ ಕಲಿತುಕೊಂಡಿದೆ. ಆದ್ರಿಂದ ಇದು ಒಳಗೆ ಬರಬಾರದೆಂದು ಎಚ್ಚರಿಕೆಯಿಂದ ಇದ್ದಾರೆ. ಆದರೆ ಇಂಡಿಯಾದಂತಹ ದೇಶ ಬಹಳ ಜನಸಂಖ್ಯೆ ಇರುವಂತಹ ದೇಶಗಳಿಗೆ ಇದು ಬಹಳ ಕಷ್ಟ. ಯಾಕೆಂದ್ರೆ ನಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅನೇಕ ಇದೆ, ಪೋರ್ಟ್ಸ್ ಗಳು ಅನೇಕ ಇದೆ. ಎಲ್ಲಾ ಕಡೆಯೂ ಕೂಡ ಚೆಕ್ ಮಾಡುವಂತ ಹಂತಕ್ಕೆ ನಾವೀಗ ಬಂದಿದ್ದೇವೆ. ಮಲೇಷ್ಯಾದಲ್ಲಿ ಕೆಲವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಕೆಲವು ಪೋರ್ಟ್ಸ್ ಗಳು ಮಾತ್ರ ಇದೆ. ಆದ್ರೆ ಇಲ್ಲಿ ಆ ರೀತಿಯಾಗಲ್ಲ ನೋಡಿರಿ. ಸೊ ನಾವೆಲ್ಲವನ್ನು ಕೂಡ ಚೆಕ್ ಮಾಡುವಂತ ಹಂತಕ್ಕೆ ಬಂದಿದ್ದೇವೆ. ಆಸ್ಟ್ರೇಲಿಯಾದಲ್ಲೂ ಕೂಡ 6 ಜನರನ್ನು ಡಿಟೈನ್ ಮಾಡಿದ್ದಾರೆ ವೈರಸ್ ಕಂಡುಹಿಡಿಯಲ್ಪಟ್ಟವರಲ್ಲಿ. ಅದು ಮೊದಲು ನಡೆದದ್ದು ಸ್ಪೇನ್ ಅಲ್ಲಿ. ಇನ್ನು ಅನೇಕ ದೇಶಗಳು ಅಂದ್ರೆ WHO ರಿಪೋರ್ಟ್ ಪ್ರಕಾರ 9 ದೇಶಗಳಿಗೆ ಇದು ಹರಡಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ 12 ದೇಶಗಳಿಗೆ ಹರಡಿದೆ ಎಂಬುದಾಗಿ ಇನ್ನೊಂದು ಸಮೀಕ್ಷೆ ಹೇಳುತ್ತದೆ. ಸೊ ಈ ವೈರಸ್ ಬಂದು ಡೆಡ್ಲಿ ವೈರಸ್ ಎಂಬುದಾಗಿ ಹೇಳುತ್ತಿದ್ದಾರೆ. ಇದು ಹೆಚ್ಚು ಕಮ್ಮಿ 8 ವಾರಗಳಾದ ನಂತರವಾಗಿ ಗೊತ್ತಾಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅಂದ್ರೆ ಜ್ವರ, ಹೈ ಫೀವರ್, ವಾಮಿಟ್ ಇದೆಲ್ಲ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇದನ್ನು ನಿಮಗೆ ಒಂದು ಕಾಷನ್ ಆಗಿ ನಾವು ಹೇಳುತ್ತಾ ಇದ್ದೇವೆ. ಇದು ಯಾವುದರಿಂದ ಬರುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಕಾಡು ಮೃಗದಿಂದಲೂ ಕೂಡ ಮರಣ ಬರುತ್ತದೆ ಎಂಬುದಾಗಿ ಒಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅಲ್ವಾ. ಘೋರ ವ್ಯಾಧಿ ಎಂಬುದಾಗಿ ಇದೆ. ಆಂಟಾವೈರಸ್ ಇಲಿಯಿಂದ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಇಲಿ ಇರುವುದರಿಂದಲೇ ಬರುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಆಗಲ್ಲ. ಆದರೆ ಎಂಜಲು ಗಾಳಿಯಲ್ಲಿ ಬೆರೆತು ಡಸ್ಟ್ ನಿಂದ ಬರುವುದಕ್ಕೂ ಕೂಡ ಅವಕಾಶಗಳಿದೆ ಎಂದು ಹೇಳುತ್ತಿದ್ದಾರೆ. ಸೊ ಘೋರ ವ್ಯಾಧಿ ಮುಂದಿನ ವೈರಸ್ ನಮ್ಮ ಕಣ್ಮುಂಭಾಗದಲ್ಲಿ. ನಿಮಗೆ ನೆನಪಿದೆ ಅಂದುಕೊಳ್ಳುತ್ತೇನೆ, ಕೊರೋನಾ ಮುಗಿದ ಕೂಡಲೇ ಈ ಕೊರೋನಾದ ಅನೇಕ ವೇರಿಯೇಷನ್ಸ್ ಬರುತ್ತಾ ಇತ್ತು. ವೇರಿಯಂಟ್ಸ್ ಎಂದು ಹೇಳುತ್ತಾರೆ, ಒಂದರ ನಂತರ ಒಂದು ಬರುತ್ತಾ ಇತ್ತು. ಆಗಲೇ ವಿಶ್ವದ ಆರೋಗ್ಯ ಸಂಸ್ಥೆಯು ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು 2023ರಲ್ಲಿ. ಮುಂದಿನ ಬಹಳ ಮುಖ್ಯವಾದ ವೇರಿಯಂಟ್ ಬರುತ್ತದೆ. ಸೊ ನೀವು ರೆಡಿ ಆಗಿರ್ರಿ, ಕೊರೋನಾಗಿಂತಲೂ ಬಹಳ ಘೋರವಾದಂತಹ ಒಂದು ವೇರಿಯಂಟ್ ಬರುತ್ತದೆ ಎಂಬುದಾಗಿ ಹೇಳಿದ್ದರು. ಇದು ಕೊರೋನಾದ ನೆಕ್ಸ್ಟ್ ವರ್ಷನ್ ಅಲ್ಲ, ಇದು ಬೇರೆ. ಆದರೆ ಇದು ಈಗ ಹರಡಿದೆ. ಇದು ಎಷ್ಟರ ಮಟ್ಟಿಗೆ ಹರಡುತ್ತದೆ, ಹೇಗೆ ನಿಯಂತ್ರಿಸುವುದೆಂಬುದಾಗಿ ಗೊತ್ತಿಲ್ಲ. ಆದರೆ ಘೋರ ವ್ಯಾಧಿ ಎನ್ನುವಂಥದ್ದು ವೈರಸ್ ಮೂಲಕ, ಒಂದು ಮೃಗದ ಮೂಲಕವಾಗಿ ಹರಡುತ್ತದೆ. ಆದ್ರಿಂದ ಖಂಡಿತವಾಗಿ ಇರುತ್ತದೆ ಎಂಬುದಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ. ಸೊ ಈ ಕೊರೋನಾಗಿಂತಲೂ ಕೂಡ ಬಹಳಷ್ಟು ಪರಿಣಾಮಕಾರಿ ಎಂದು ಹೇಳುತ್ತಿದ್ದಾರೆ. ಒಂದು ಕಡೆ ಯುದ್ಧ ನಡೆಯುತ್ತಾ ಇದೆ, ಚೆನ್ನಾಗಿ ಗಮನಿಸಿ ನೋಡುವುದಾದ್ರೆ ಒಂದು ಕಡೆ ಯುದ್ಧ ನಡೆಯುತ್ತಾ ಇದೆ. ಇನ್ನೊಂದು ಕಡೆ ನೋಡುವುದಾದ್ರೆ ಘೋರ ವ್ಯಾಧಿ ಅದು ಕೂಡ ಉಚ್ಚಘಟ್ಟವನ್ನು ತಲುಪುತ್ತಾ ಇದೆ. ಇನ್ನೊಂದು ಕಡೆ ಯುದ್ಧದ ಪರಿಣಾಮವಾಗಿ ಬರಗಾಲ ಅದು ಕೂಡ ಒಂದು ಕಡೆ ಹೋಗುತ್ತಾ ಇದೆ. ಪ್ರಕಟಣೆಯ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯ ನೀವು ಓದುವುದಾದರೆ, ಕತ್ತಿಯಿಂದಲೂ, ಬರದಿಂದಲೂ, ಅಂಟು ರೋಗದಿಂದಲೂ, ಈ 3 ಕೂಡ ಏನೆಂಬುದಾಗಿ ಬರೆದಿದೆ ಎಂಬುದಾಗಿ ನೀವು ಇಂಗ್ಲಿಷ್ ಅಲ್ಲಿ ನೋಡುವುದಾದರೆ, ಮೊದಲು ಸ್ವಾಡ್ ಎಂಬುದಾಗಿರುತ್ತದೆ, ಆನಂತರವಾಗಿ ಫೆಮೈನ್ ಎಂಬುದಾಗಿರುತ್ತದೆ, ಆನಂತರವಾಗಿ ನೋಡುವುದಾದರೆ ಪೆಸ್ಟಿಲೆನ್ಸ್ ಎಂಬುದಾಗಿರುತ್ತದೆ. ಈ 3 ಕೂಡ ಒಂದರ ನಂತರ ಒಂದು ಬರುವಂತದನ್ನು ನೀವು ನೋಡುತ್ತೀರಾ. ಕಡೆಯ ಕಾಲದ ಗುರುತುಗಳು ನಮ್ಮ ಕಣ್ ಮುಂಭಾಗದಲ್ಲಿ. ಮತ್ತಾಯಿ 24:3ರಲ್ಲಿ ಶಿಷ್ಯರು ಕೇಳಿದಂತ ಪ್ರಶ್ನೆಗೆ ಯೇಸು ಹೇಳಿದಂತ ಗುರುತುಗಳು, ಮೊದಲು ಯುದ್ಧಗಳಾಗುವ ಸುದ್ದಿಯನ್ನು ಕೇಳುವಿರಿ, ಬರಗಾಲ, ಘೋರ ವ್ಯಾಧಿ ಅವೆಲ್ಲವೂ ನೋಡುವುದಾದರೆ ನಮ್ಮ ಕಣ್ಮುಂದೆ ಈಗ ನಡೆಯುತ್ತಾ ಇದೆ. ಒಂದು ಕಡೆ ಕೇರ್ಫುಲ್ ಆಗಿರ್ರಿ, ಸೇಫ್ ಆಗಿರ್ರಿ, ಅದೇ ಸಮಯದಲ್ಲಿ ಸಿದ್ಧವಾಗಿಯೂ ಇರ್ರಿ. ಯಾತಕ್ಕಾಗಿ ನಿಮಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಕಾರ್ಯಗಳು ಬರುವಾಗ ಸಿದ್ಧವಾಗಿರ್ರಿ. ಹೇಗೆ ಸಿದ್ಧವಾಗಿರುವಂತದ್ದು? ಕೊರೋನಾ ಬರುವಾಗಲೇ ಹೇಳಿದ್ವಿ, ಇದನ್ನು ಜಯಿಸುವುದಕ್ಕೆ ಈಗ ಇದಕ್ಕಾಗಿರುವಂತ ವ್ಯಾಕ್ಸಿನ್ ಯಾವುದು ಕೂಡ ಇಲ್ಲ. ಇನ್ನು ಮುಂದೆ ಕಂಡುಹಿಡಿಯಬೇಕು. ಹೇಗೆ ಕೊರೋನಾಗೆ ಕಂಡುಹಿಡಿದ್ರು ಆ ರೀತಿಯಾಗಿ ಕಂಡುಹಿಡಿಯಬೇಕು. ನೆಕ್ಸ್ಟ್ ವೇರಿಯಂಟ್ ಬಂದಾಗಲೂ ಕೂಡ ನೆಕ್ಸ್ಟ್ ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಬೇಕು. ಯಾಕಂದ್ರೆ ಬಿಲ್ ಗೇಟ್ಸ್ ಈಗಾಗಲೇ ಹೇಳಿದ್ದಾರೆ, ವ್ಯಾಕ್ಸಿನ್ ಅನ್ನು ಇನ್ನು ಮುಂದೆ ಕಂಡುಹಿಡಿಯಬೇಕು ಮುಂದೆ ಬರುವಂತ ಕಾರ್ಯಗಳಿಗೆ. ಈಗಾಗಲೇ ಇರುವಂತ ವ್ಯಾಕ್ಸಿನ್ ಇದಕ್ಕೆ ಅನ್ವಯಿಸುವುದಿಲ್ಲ ಎಂದು ಹೇಳಿದ್ದಾರೆ. ಸೊ ವ್ಯಾಕ್ಸಿನ್ಸ್ ಒಂದು ಕಡೆ ಕಂಡುಹಿಡಿಯುತ್ತಾರೆ, ಕಾಪಾಡುತ್ತಾರೆ, ಅದೆಲ್ಲ ಒಂದು ಕಡೆ ಇರಲಿ. ಆದ್ರೆ ಇದು ನಿಮ್ಮನ್ನು ಬಾಧಿಸದೆ ನೀವು ಸುರಕ್ಷಿತರಾಗಿರಬೇಕು ಎನ್ನುವುದಕ್ಕೆ ನಮಗೆ ದೇವರು ಹೇಳಿದಂತ ವಿಷಯ. ಉಪದ್ರವ ನಿಮ್ಮ ಗೂಡಾರದ ಸಮೀಪಕ್ಕೂ ಬಾರದು, ಯಾವ ಕೇಡು ಸಂಭವಿಸದು. ಅದೇ ಬಹಳ ಇಂಪಾರ್ಟೆಂಟ್. ಯುದ್ಧಗಳಾಗುವ ಸುದ್ದಿಯನ್ನು ಕೇಳುವಿರಿ, ಆದರೆ ಕಳವಳಗೊಳ್ಳದಂತೆ. ಅದನ್ನೇ ದೇವರು ಹೇಳಿದ್ದಾರೆ, ಕಳವಳಗೊಳ್ಳದಂತೆ ಎಚ್ಚರಿಕೆಯಾಗಿರ್ರಿ. ಒಂದು ಕಾರ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ, ಈ ಒಂದು ಬರಗಾಲವೋ, ಘೋರ ವ್ಯಾಧಿಯೋ, ಯುದ್ಧವೋ ಯಾವುದು ಕೂಡ ನಿಮ್ಮನ್ನು ನನ್ನನ್ನು ಬಾಧಿಸದೇ ಇರುವುದಕ್ಕೆ ಒಂದೇ ಮಾರ್ಗ. ಯಾಕಂದ್ರೆ ಎಲ್ಲಾ ಸರ್ಕಾರದವರಾಗಿರಲಿ, ವೈದ್ಯರಾಗಿರಲಿ, ವಿಜ್ಞಾನಿಗಳಾಗಿರಲಿ, ಅದು ಬಂದ ನಂತರವಾಗಿಯೇ ನಮ್ಮನ್ನು ಕಾಪಾಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. ಆದರೆ ಕರ್ತನೊಬ್ಬನೇ ಅದು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಕಾಪಾಡುತ್ತಾರೆ. ಸೊ ನಮಗೆ ಈ ಕಾಲಘಟ್ಟದಲ್ಲಿ ಸಂಪೂರ್ಣವಾದ ಸಂರಕ್ಷಣೆಯು ದೇವರ ಕರದಲ್ಲಿ ಇದೆ. ಅವರು ನಮ್ಮನ್ನು ಸಂಪೂರ್ಣವಾಗಿ ಬೇಲಿ ಹಾಕಿ ಕಾಪಾಡುವುದಕ್ಕೆ ಶಕ್ತನಾಗಿ ಇದ್ದಾರೆ. ಆದ್ದರಿಂದ ಬಹಳ ಕೇರ್ಫುಲ್ ಆಗಿರ್ರಿ, ಚೆನ್ನಾಗಿ ಪ್ರಾರ್ಥನೆ ಮಾಡಿರಿ, ಬೈಬಲ್ ಓದಿರಿ, ಮಾಡಬೇಕಾದ ಕಾರ್ಯವನ್ನು ನೀವು ಮಾಡಿರಿ. ಯಾಕಂದ್ರೆ ದೇವರು ಹೇಳಿದ್ದಾರೆ, ಕ್ರಿಯೆ ಇಲ್ಲದೆ ಇರುವಂತ ಕಾರ್ಯ ಸತ್ತದ್ದು. ನಂಬಿಕೆಯಿಂದ ಇರ್ರಿ. ಒಂದು ಕಡೆ ಇದೆಲ್ಲ ಬರುವುದಿಲ್ಲ ಎಂಬುದಾಗಿ, ಒಂದು ಕಡೆ ಕ್ರಿಯೆ. ನೀವು ಶುದ್ಧವಾಗಿರಬೇಕಾದದ್ದು, ಸುರಕ್ಷಿತವಾಗಿರಬೇಕಾದದ್ದು, ಪ್ರಿಕಾಷನ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿರಿ. ಅತಿ ಶೀಘ್ರವಾಗಿ ದೇವರು ಬರಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಡೆಯಬೇಕಾದ ಗುರುತುಗಳೆಲ್ಲ ಸ್ಪಷ್ಟವಾಗಿ ನಡೆಯುತ್ತಾ ಇದೆ. ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ದೇವರು ಬರೋಣ ತಡವಾದರೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.